ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ನಗರದಲ್ಲಿ ಕಲಾ ಜಾಥಾಗೆ ಚಾಲನೆ. ದೆಹಲಿಯಲ್ಲಿ ಸ್ಫೋಟ ಹಿನ್ನೆಲೆ ನಗರದಲ್ಲಿ ಹೈ ಅಲರ್ಟ್. ಬಾಂಬ್ ಡಾಗ್ ಸ್ಕ್ವಾಡ್ನಿಂದ ತೀವ್ರ ತಪಾಸಣೆ. ಕೋಳಿಪಾಳ್ಯ ಆಶ್ರಮ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ. ಬೋಗಾಪುರ ಗ್ರಾಮದಲ್ಲಿ ಮೇಕೆ ಕಳ್ಳತನ, ಸಿಸಿ ಕ್ಯಾಮೆರಾ ಅಳವಡಿಸಿಕೊಡುವಂತೆ ಪಿಡಿಒಗೆ ಮನವಿ. ಕೆಗುಡಿಯಲ್ಲಿ ಪ್ರವಾಸಿಗರಿಗೆ ಹುಲಿ ದರ್ಶನ. ಸೇವೆಯಿಂದ ಮನಸ್ಸಿಗೆ ತೃಪ್ತಿ ಸಿಗಲಿದೆ. ಶಿವಾಜಿ ರಾಮ್ ಪವಾರ್. ಸತತ 3 ಬಾರಿ ಜನಪದ ಗೀತೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವಕ್ಕೆ ಆಯ್ಕೆಯಾದ ಗುರುರಾಜ್ ಎಸ್ ಮತ್ತು ತಂಡ. ನಗರದಲ್ಲಿ ಕಲಾ ಜಾಥಾಗೆ ಚಾಲನೆ. ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಕಲಾ ಜಾಥಾ ಸಂಚಾರಿ ಪ್ರದರ್ಶನ ವಾಹನಕ್ಕೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಎಚ್.ವಿ. ಚಂದ್ರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ. ಜವರೇಗೌಡ ಸೇರಿದಂತೆ ಇತರ ಗಣ್ಯರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಎಚ್.ವಿ. ಚಂದ್ರು, ಕಟ್ಟಕಡೆಯ ವ್ಯಕ್ತಿಗೂ ಗ್ಯಾರಂಟಿ ಯೋಜನೆ ತಲುಪಿಸುವುದು ಸರ್ಕಾರದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಸರ್ವರಿಗೂ ಸರ್ಕಾರದ ಯೋಜನೆ ಲಭ್ಯವಾಗಬೇಕು. ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸೋಮೇಶ್ವರ್, ಸದಸ್ಯರಾದ ಮಾದಾಪುರ್ ಕುಮಾರ್, ಆರ್. ರಾಜೇಶ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಸುರೇಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಧಿಕಾರಿ ಸಹಾಯಕ ನಿರ್ದೇಶಕ ರಮೇಶ್, ಸಾಹಿತಿ ರಂಗತರಂಗ ಟ್ರಸ್ಟ್ನ ಮುಖ್ಯಸ್ಥರಾದ ಸೋಮಶೇಖರ್ ಬಿಸಲವಾಡಿ, ವಾರ್ತಾ ಸಹಾಯಕ ಸಿ. ಸುರೇಶ್ ಕುಮಾರ್, ಜಿಲ್ಲಾಧಿಕಾರಿಗಳ ಕಚೇರಿ ಶಿರಸ್ತೇದಾರ್ ರಂಗರಾಜ್, ಆರೋಗ್ಯ ಇಲಾಖೆ ಶಿಕ್ಷಣಾಧಿಕಾರಿ ದೊರೈಸ್ವಾಮಿ ನಾಯ್ಕ್ ಸೇರಿದಂತೆ ಇತರರು ಹಾಜರಿದ್ದರು. ದೆಹಲಿಯಲ್ಲಿ ಸ್ಫೋಟ ಹಿನ್ನೆಲೆ ನಗರದಲ್ಲಿ ಹೈ ಅಲರ್ಟ್. ಬಾಂಬ್ ಡಾಗ್ ಸ್ಕ್ವಾಡ್ನಿಂದ ತೀವ್ರ ತಪಾಸಣೆ. ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟಗೊಂಡು 9 ಜನರು ಮೃತಪಟ್ಟ ಹಿನ್ನೆಲೆ ಚಾಮರಾಜನಗರದಲ್ಲಿ ಪೊಲೀಸ್ ಇಲಾಖೆ ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ನಿಂದ ತಪಾಸಣೆ ನಡೆಸಲಾಯಿತು. ಚಾಮರಾಜನಗರದ ರೈಲು ನಿಲ್ದಾಣ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ವಿಶಾಲ್ ಮಾರ್ಟ್ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಯಿತು. ಅನುಮಾನ ಬಂದ ಬ್ಯಾಗ್ ಹಾಗೂ ಕಸದ ಬುಟ್ಟಿಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಯಿತು. ಕೋಳಿಪಾಳ್ಯ ಆಶ್ರಮ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ. ಭಗವಾನ್ ಬಿರ್ಸಾ ಮುಂಡಾ ಅವರ ಜಯಂತಿ ಪ್ರಯುಕ್ತ ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯ ಗ್ರಾಮದ ಬುಡಕಟ್ಟು ಆಶ್ರಮ ಶಾಲೆಯಲ್ಲಿ ಪರಿಸರ ಜಾಗೃತಿ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಿಡ ನೆಡುವ ಮೂಲಕ ಪ್ರತಿ ವಿದ್ಯಾರ್ಥಿಗಳಿಗೆ ಗಿಡ ಪೋಷಣೆ ಉಸ್ತುವಾರಿ ವಹಿಸಿ ವಿದ್ಯಾರ್ಥಿಗಳ ನಾಮಫಲಕಗಳನ್ನು ಗಿಡಗಳಿಗೆ ಹಾಕಲಾಯಿತು. ಸೋಲಗ ಸಮುದಾಯದ ಯುವ ಮುಖಂಡ ಶಿವಣ್ಣ ಹಾಗೂ ಮಹೇಶ್ ಭಾಗವಹಿಸಿ ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರು. ಶಾಲೆಯ ಮುಖ್ಯ ಶಿಕ್ಷಕ ಸೋಮಣ್ಣ ಮಾತನಾಡಿ, ಪರಿಸರದಲ್ಲಿ ಗಿಡ ಮರ ಬೆಳೆಸಿ ಪ್ರತಿಯೊಂದು ಶಾಲೆಯಲ್ಲಿ ಉತ್ತಮವಾದ ಉದ್ಯಾನ ಮಾಡಬೇಕು. ಪರಿಸರದ ಬಗ್ಗೆ ವಿದ್ಯಾರ್ಥಿಗಳು ವಿಶೇಷ ಕಾಳಜಿ ವಹಿಸಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಬುಡಕಟ್ಟು ಕಲ್ಯಾಣಾಧಿಕಾರಿ ಹಾಗೂ ತಾಲೂಕು ಕಲ್ಯಾಣಾಧಿಕಾರಿ ಅವರ ಮಾರ್ಗದರ್ಶನದಂತೆ ಶಾಲೆಯಲ್ಲಿ ಉತ್ತಮ ಕೈತೋಟ ಮಾಡಬೇಕು. ಇದಕ್ಕಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿ ಶ್ರಮ ವಹಿಸಬೇಕೆಂದು ಮುಖ್ಯ ಶಿಕ್ಷಕರಾದ ಸೋಮಣ್ಣ ತಿಳಿಸಿದರು. ಶಾಲಾ ಶಿಕ್ಷಕ ಸುವರ್ಣಮ್ಮ, ಪ್ರಭುಸ್ವಾಮಿ, ಶ್ವೇತಾ, ಭೂಮಿಕಾ, ಸಿಬ್ಬಂದಿ ಮಹದೇವ್, ಕಾರಯ್ಯ, ಮಹದೇವಮ್ಮ, ಕಲಾವತಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೋಗಾಪುರ ಗ್ರಾಮದಲ್ಲಿ ಮೇಕೆ ಕಳ್ಳತನ, ಸಿಸಿ ಕ್ಯಾಮೆರಾ ಅಳವಡಿಸಿಕೊಡುವಂತೆ ಪಿಡಿಒಗೆ ಮನವಿ. ಚಾಮರಾಜನಗರ ತಾಲೂಕಿನ ಬೋಗಾಪುರ ಗ್ರಾಮದಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕಳ್ಳತನವಾಗುತ್ತಿದ್ದು, ಬಸವರಾಜ್ ಪುಟ್ಟಯ್ಯ ಅವರಿಗೆ ಸೇರಿದ ಮೇಕೆಯೊಂದನ್ನು ಕಳವು ಮಾಡಿಕೊಂಡು ಹೋಗಿರುತ್ತಾರೆ. ಪದೇ ಪದೇ ಮೇಕೆ ಕಳವಾಗುತ್ತಿರುವುದನ್ನು ಮನೆಗಂಡ ಗ್ರಾಮದ ಡಾ. ಬಿ.ಆರ್. ಅಂಬೇಡ್ಕರ್ ಯುವಕರು ಪೊಲೀಸ್ ಠಾಣೆಗೆ ದೂರು ನೀಡಿ ನಂತರ ಬೋಗಾಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಮಾನಸರವರಿಗೆ ಗ್ರಾಮದಲ್ಲಿ ನಡೆಯುತ್ತಿರುವ ಕಳ್ಳತನದ ಬಗ್ಗೆ ವಿವರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿಕೊಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಧರ್ಮಕುಮಾರ್, ರಾಜೇಶ್, ಮದನ್, ಸಜಿನ್, ಪ್ರದೀಪ್, ಜಗದೀಶ್, ಮಾದೇಸ್ವಾಮಿ, ಅಜಯ್ ಹಾಗೂ ಮುಂತಾದವರು ಹಾಜರಿದ್ದರು. ಕೆಗುಡಿಯಲ್ಲಿ ಪ್ರವಾಸಿಗರಿಗೆ ಹುಲಿ ದರ್ಶನ. ಬಿಆರ್ಟಿ ಅರಣ್ಯ ಪ್ರದೇಶದಲ್ಲಿರುವ ಕೆಗುಡಿ ಅರಣ್ಯ ವಲಯದಲ್ಲಿಂದು ಸಫಾರಿಗೆ ತೆರಳಿದ್ದ ವೇಳೆ ಹುಲಿ ತನ್ನ ದರ್ಶನ ನೀಡಿದೆ. ಇಂದು ಬೆಳಗ್ಗೆ ಸಫಾರಿಯಲ್ಲಿ ಭಾರೀ ಗಾತ್ರದ ಹುಲಿ ದರ್ಶನ ನೀಡಿದ್ದು, ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಈ ವಿಡಿಯೋ ಸೆರೆ ಹಿಡಿದಿದ್ದಾರೆ. ಹುಲಿ ನೋಡಿ ಪ್ರವಾಸಿಗರು ಫುಲ್ ದಿಲ್ ಖುಷ್ ಆಗಿದ್ದಾರೆ. ಸೇವೆಯಿಂದ ಮನಸ್ಸಿಗೆ ತೃಪ್ತಿ ಸಿಗಲಿದೆ. ಶಿವಾಜಿ ರಾಮ್ ಪವಾರ್. ಚಾಮರಾಜನಗರ ಜಿಲ್ಲಾ ಅಗ್ನಿಶಾಮಕ ತುರ್ತು ಸೇವೆಗಳ ಠಾಣಾ ಸಭಾಂಗಣದಲ್ಲಿ 3 ವರ್ಷ 7 ತಿಂಗಳಿಂದ ಸಹಾಯಕ ಹುದ್ದೆಯಿಂದ ಸೇವೆ ಮಾಡಿ ಈಗ ಬಡ್ತಿ ಹೊಂದಿ ಹುಣಸೂರು ಅಗ್ನಿಶಾಮಕ ಠಾಣಾ ಅಧಿಕಾರಿ ಹುದ್ದೆಗೆ ವರ್ಗಾವಣೆಗೊಂಡಿರುವ
ಅಗ್ನಿಶಾಮಕ ತುರ್ತು ಸೇವೆಗಳ ಠಾಣಾ ಅಧಿಕಾರಿ ಶಿವಾಜಿ ರಾಮ್ ಮಾತನಾಡಿದರು. ನನ್ನ ಅವಧಿಯಲ್ಲಿ ಕಚೇರಿ ಸುತ್ತಮುತ್ತ ಹೆಚ್ಚಿನ ಪರಿಸರಕ್ಕೆ ಆದ್ಯತೆ ನೀಡಲಾಗಿದೆ. ಪಕ್ಕದಲ್ಲಿ ಬಾಳೆ ಗಿಡ, ತೆಂಗಿನ ಮರ ಹಾಕಿ ಉತ್ತಮ ಪರಿಸರ ಕಾಪಾಡಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಯಾವುದೇ ತುರ್ತು ಕರೆ ಬಂದರೂ 24 ಗಂಟೆಗಳ ಒಳಗೆ ಸಿಬ್ಬಂದಿಗಳ ಸಹಕಾರದಿಂದ ಕೆಲಸ ಮಾಡಿದ್ದೇನೆ. ನನ್ನ ಸಾಧನೆ ಮೆಚ್ಚಿ ರಾಷ್ಟ್ರಪತಿ ಪ್ರಶಸ್ತಿ ಬಂದಿದ್ದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸೇವೆ ಮಾಡಿರುವುದೇ ನನ್ನ ಪುಣ್ಯ. ಇಲ್ಲಿನ ಜನರ ಮನಸ್ಸು, ಹೃದಯ ಶ್ರೀಮಂತಿಕೆ ಇದೆ. ಸಂಘ ಸಂಸ್ಥೆಗಳು, ಪತ್ರಕರ್ತರ ಮಿತ್ರರ ಸಹಕಾರದಿಂದ ಈ ಸಾಧನೆ ಮಾಡಲು ಅನುಕೂಲವಾಯಿತು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಾಮರಾಜನಗರ ಅಗ್ನಿಶಾಮಕ ದಳ ಠಾಣಾ ಅಧಿಕಾರಿ ಸಂದೀಪ್ ಬಸರಗಿ ಮಾತನಾಡಿ, ಜಿಲ್ಲೆಯ ಜನತೆ ಸಹಕಾರದಿಂದ ಪ್ರತಿ ಕಾಲೇಜುಗಳಿಗೆ ಭೇಟಿ ನೀಡಿ ಬೆಂಕಿ ಅವಘಡದಿಂದ ತಪ್ಪಿಸಲು ಯಾವ ರೀತಿ ಕ್ರಮ ವಹಿಸಬೇಕೆಂದು ಸುರಕ್ಷತಾ ಸಪ್ತಾಹ ಆಚರಣೆ ಮೂಲಕ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಗಿದೆ. ಇದರ ಜೊತೆಯಲ್ಲಿ ಶಿವಾಜಿ ರಾಮ್ ಅವರ್ ಇವರ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಂಕಿ ಕಂಡಲ್ಲಿ ನಾಗರಿಕರು 24 ಗಂಟೆಗಳ ಕಾಲ ಅಗ್ನಿಶಾಮಕ ದಳ ನಿಮ್ಮೊಂದಿಗಿರುತ್ತದೆ, ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು. ಚಾಮರಾಜನಗರ ಜಿಲ್ಲಾ ಪ್ರೆಸ್ ಕ್ಲಬ್ ಟ್ರಸ್ಟ್ ಅಧ್ಯಕ್ಷ ಜಿ ಬಂಗಾರು, ಗೌರವಾಧ್ಯಕ್ಷ ದೇವನೂರು ಶ್ರೀನಿವಾಸ ನಾಯ್ಕ, ಉಪಾಧ್ಯಕ್ಷ ಸುರೇಂದ್ರ ಸನ್ಮಾನಿಸಿದರು. ಕೊಳ್ಳೇಗಾಲ ಅಗ್ನಿಶಾಮಕ ದಳದ ಎಫ್ಎಸ್ಒ ಹರೀಶ್ ಕುಮಾರ್, ಹನೂರು ಅಗ್ನಿಶಾಮಕ ದಳದ ಮಹೇಶ್ ಹಾಗೂ ಮನೋಹರ್ ಸೇರಿದಂತೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಸಂಘ ಸಂಸ್ಥೆ ಮುಖಂಡರು, ಕಚೇರಿ ಸಿಬ್ಬಂದಿ ವರ್ಗ ಹಾಜರಿದ್ದರು. ಸತತ 3 ಬಾರಿ ಜನಪದ ಗೀತೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವಕ್ಕೆ ಆಯ್ಕೆಯಾದ ಗುರುರಾಜ್ ಎಸ್ ಮತ್ತು ತಂಡ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಾಮರಾಜನಗರ ಇವರ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಚಾಮರಾಜನಗರ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಾನಪದ ಕಲಾವಿದ ಮತ್ತು ಚಿನ್ನದ ಪದಕ ವಿಜೇತ ಗುರುರಾಜ್ ಎಸ್ ಮತ್ತು ನೇತೃತ್ವದ ತಂಡ ಪ್ರತಿ ವರ್ಷದಂತೆ ಈ ಬಾರಿಯೂ ಜನಪದ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ತಂಡದ ಮುಖ್ಯಸ್ಥ ಗುರುರಾಜ್ ಎಸ್ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯು ಜನಪದ ಕಲೆಗಳ ತವರೂರಾಗಿದ್ದು ನಿಜಕ್ಕೂ ಬಹಳ ಸಂತಸದ ವಿಚಾರ. ಇಲ್ಲಿ ಮಹದೇಶ್ವರ, ಮಂಟೇಸ್ವಾಮಿ, ಬಿಳಿಗಿರಿ ರಂಗನಾಥ ಸ್ವಾಮಿ ನೆಲೆಸಿರುವ ಪುಣ್ಯದ ಭೂಮಿ. ನಮ್ಮದೇ ಆದ ಅನೇಕ ಜನಪದ ಗೀತೆ, ಜನಪದ ನೃತ್ಯ ಕಲೆಗಳು ಹುಟ್ಟಿದೆ. ಈ ಕಲೆಗಳನ್ನು ಯೋಜನೋತ್ಸವ ಕಾರ್ಯಕ್ರಮಕ್ಕೆ ಅನೇಕ ಯುವತಿಯರು ಆಸಕ್ತಿಯಿಂದ ಬಂದು ತಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರ, ತಮ್ಮ ಪದ್ಧತಿಗಳ ಬಗ್ಗೆ ಪ್ರದರ್ಶನ ನೀಡಬೇಕು. ಆದರೆ ಇತ್ತೀಚಿನ ದಿನದಲ್ಲಿ ಯುವಜನಾಂಗ ಮೊಬೈಲ್ ಕಡೆ ಮಾರು ಹೋಗದೆ ಸಾಂಸ್ಕೃತಿಕ ಲೋಕದಲ್ಲಿ ಮುಂದೆ ಬರಬೇಕು ಹಾಗೂ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಲು ಯುವಜನೋತ್ಸವ ಅತ್ಯಂತ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಇಲಾಖೆಯಿಂದ ಎಲ್ಲ ಸ್ಪರ್ಧಿಗಳಿಗೆ ಅನೇಕ ಸೌಲಭ್ಯ ಕಲ್ಪಿಸಿದ್ದಾರೆ. ಡಿಸೆಂಬರ್ 3 ಮತ್ತು 4 ದಿನಾಂಕದಂದು ಯಾದಗಿರಿ ಜಿಲ್ಲೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲೆಯಿಂದ ಜನಪದ ಗೀತೆ ಗುಂಪುಗಾರಿಕೆ ಸ್ಪರ್ಧೆಯಲ್ಲಿ ಗುರುರಾಜ್ ಎಸ್ ಮತ್ತು ನೇತೃತ್ವದ ತಂಡ ಕಲಾವಿದರಾದ ಮಣಿಕಂಠಸ್ವಾಮಿ, ಎನ್ ಕಾರ್ತಿಕ್, ಮನೋಜ್, ಶಿವಪ್ರಸಾದ್ ಹಾಗೂ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ಪ್ರಜ್ವಲ್, ಮಹೇಶ್, ವೆಂಕಟರಾಮ್, ಕೀರ್ತಿ, ಶೀಲಾ ಎಲ್ಲರಿಗೂ ಶುಭ ಹಾರೈಸಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಕೆ ಸುರೇಶ್, ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಾದ ಸಿಎಂ ನರಸಿಂಹಮೂರ್ತಿ, ಚಾಮರಾಜನಗರ ವಿಶ್ವವಿದ್ಯಾಲಯದ ಜನಪದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಸ್ ಜಗದೀಶ್, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ದೇವಾನಂದ್ ಪ್ರಸಾದ್, ಡಾಕ್ಟರ್ ಮಹೇಶ್ ಆರ್ ಕೋಡಿವಗ್ನೆ, ಅವತಾರ್ ಪ್ರವೀಣ್, ಸುರೇಶ್ ಋಗ್ವೇದಿ, ಜಿ ಬಂಗಾರು, ಚಿತ್ರಕಲಾವಿದ ಮಧುಸೂದನ್, ಪದ್ಮಾ ಪುರುಷೋತ್ತಮ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಆರ್ ಎಸ್ ಅಶ್ವಿನಿ, ಕ್ರೀಡಾ ಮತ್ತು ರೇಂಜರ್ ಸಂಚಾಲಕಿ ಜಿಕೆ ದೀಪಿಕಾ, ಸಾಂಸ್ಕೃತಿಕ ಸಮಿತಿ ಸಂಚಾಲಕಿ ಡಾಕ್ಟರ್ ಎ ಶಾಲಿನಿ ಸೇರಿದಂತೆ ಗುರುರಾಜ್ ಎಸ್ ತಂಡವನ್ನು ಅಭಿನಂದಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ಕಲಾ ಜಾಥಾಗೆ ಚಾಲನೆ. ದೆಹಲಿಯಲ್ಲಿ ಸ್ಫೋಟ ಹಿನ್ನೆಲೆ ನಗರದಲ್ಲಿ ಹೈ ಅಲರ್ಟ್, ಬಾಂಬ್ ಡಾಗ್ ಸ್ಕ್ವಾಡ್ನಿಂದ ತೀವ್ರ ತಪಾಸಣೆ. ಕೋಳಿಪಾಳ್ಯ ಆಶ್ರಮ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ. ಪುರ ಗ್ರಾಮದಲ್ಲಿ ಮೇಕೆ ಕಳ್ಳತನ, ಸಿಸಿ ಕ್ಯಾಮೆರಾ ಅಳವಡಿಸಿಕೊಡುವಂತೆ ಪಿಡಿಒಗೆ ಮನವಿ. ಕೆಗುಡಿಯಲ್ಲಿ ಪ್ರವಾಸಿಗರಿಗೆ ಹುಲಿ ದರ್ಶನ. ಸೇವೆಯಿಂದ ಮನಸ್ಸಿಗೆ ತೃಪ್ತಿ ಸಿಗಲಿದೆ. ಶಿವಾಜಿ ರಾಮ್ ಪವಾರ್. ಸತತ 3 ಬಾರಿ ಜನಪದ ಗೀತೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವಕ್ಕೆ ಆಯ್ಕೆಯಾದ ಗುರುರಾಜ್ ಎಸ್ ಮತ್ತು ತಂಡ.